ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಆಶೀರ್ವಾದಕ್ಕೆ ಯೇಸುವೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ಕಾರಣ. ಅದಕ್ಕೆ ಆಧಾರವಾಗಿ 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಚನ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ, ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತದೆ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತನು ನೀನೇ ಮೂಲನು. ಈ ವಾಕ್ಯವು ದಾವೀದನು ದೇವಾಲಯಕ್ಕಾಗಿ ಅವನು ಕೊಡುವ ಒಂದು ಕೊಡುಗೆ ನೀಡುವ ಸಂದರ್ಭದಲ್ಲಿ ಮಾಡಿದ ಒಂದು ಪ್ರಾರ್ಥನೆಯ ಭಾಗವಾಗಿದೆ. ಅವನು ಅರಸನಾಗಿದ್ದರೂ ತನ್ನಲ್ಲಿ ಇಲ್ಲದ ಶಕ್ತಿಯು ದೇವರಲ್ಲಿ ಇದೆ ಎಂಬುದಾಗಿ ಅವನಿಲ್ಲಿ ಘೋಷಿಸುತ್ತಾ ಇದ್ದಾನೆ. ಪ್ರಭಾವವು ಐಶ್ವರ್ಯವು ನಿತ್ಯ ದೇವರಿಂದಲೇ ಬರುತ್ತದೆ ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾನೆ. ಅವನು ಹೇಳುತ್ತಿದ್ದಾನೆ, ದೇವರು ನನಗೆ ಕೊಟ್ಟಿದ್ದನ್ನು ನಾನು ತಿರುಗಿ ದೇವರಿಗೆ ಕೊಡುತ್ತಿದ್ದೇನೆ, ನಾನು ಹೆಮ್ಮೆ ಪಡುವುದಕ್ಕೆ ಏನೂ ಇಲ್ಲ. ಇವತ್ತಿಗೂ ಕೂಡ ನಾವು ಚೆನ್ನಾಗಿ ಜೀವಿಸುತ್ತಾ ಇದ್ದೇವೆ ಅಂತ ಹೇಳಿದ್ರೆ ದೇವರಿಂದ ಮಾತ್ರ ನಾವು ಚೆನ್ನಾಗಿ ಇದ್ದೇವೆ. ಇವತ್ತು ನಮಗೊಂದು ಒಳ್ಳೆ ಮನೆ, ಕಾರು, ಸ್ವಂತ ಸೈಟು, ಚೆನ್ನಾಗಿ ಒಂದು 3 ಹೊತ್ತು ಊಟಕ್ಕೆ ಕೊರತೆ ಇಲ್ಲದೆ ಜೀವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರಂತ ಹೇಳಿದ್ರೆ ದೇವರು. ನನ್ನ ಎಲ್ಲ ಆಶೀರ್ವಾದಕ್ಕೆ ಕಾರಣ ದೇವರಾಗಿದ್ದಾರೆ. ನಮ್ಮ ಲೈಫಲ್ಲಿ ಸಮೃದ್ಧಿ, ಬೆಳವಣಿಗೆ, ಪ್ರಭಾವ, ಯಶಸ್ಸು ಎಲ್ಲದಕ್ಕೂ ಮೂಲ ಕಾರಣ ದೇವರು. ಎಲ್ಲ ಒಳ್ಳೆ ದಾನಗಳು ದೇವರಿಂದ ಬರುತ್ತದೆ. ಆದುದರಿಂದ ಇಲ್ಲಿ ದಾವೀದನು ಪ್ರಭಾವ ಐಶ್ವರ್ಯಗಳು ದೇವರಿಂದಲೇ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾನೆ. ಈ ಪ್ರಪಂಚದಲ್ಲಿ ಜನರು ನಮ್ಮನ್ನು ತುಳಿಯುವುದಕ್ಕೆ ಕಾದಿರುತ್ತಾರೆ. ವೈರಿಯಾದ ಸೈತಾನನು ಸಹ ನಮ್ಮನ್ನು ಬೀಳುವುದನ್ನು ಎದುರು ನೋಡುತ್ತಾ ಇರುತ್ತಾನೆ. ಆದರೆ ನಮ್ಮ ದೇವರು ನಮ್ಮ ತಲೆಯನ್ನು ಎತ್ತುವ ದೇವರು, ನಮ್ಮನ್ನು ಉನ್ನತಕ್ಕೆ ಏರಿಸುವ ದೇವರು. ಪ್ರಭಾವ ಐಶ್ವರ್ಯಗಳು ದೇವರಿಂದ ಬರುವಂಥದ್ದಾಗಿದೆ. ನಮ್ಮ ದೇವರು ನಮ್ಮನ್ನು ಎಲ್ಲ ಸಮಯದಲ್ಲಿ ಮೇಲೆತ್ತಿ ನಮ್ಮನ್ನು ನಡೆಸ್ತಾರೆ. ನಾವು ಸಹ ದಾವೀದನ ಹಾಗೆ ಹೇಳಬೇಕು. ಕೆಲವು ಸಾರಿ ಆಶೀರ್ವಾದ ದೇವರು ನಮಗೆ ಕೊಟ್ಟು ಹೆಚ್ಚಿಸಿಬಿಟ್ರೆ ನಾವೇನು ಹೇಳ್ತೇವೆ, ನನ್ನ ಬಲ, ನನ್ನ ಸಾಮರ್ಥ್ಯ, ನನ್ನ ಕಾರ್ಯದಿಂದ ಮಾಡದೆ ನನ್ನಿಂದ ಆಗ್ತದೆ. ನೋ, ಒಂದು ಕಾಲಕ್ಕೆ ಹೇಳ್ಬೇಡ್ರಿ. ಯಾವಾಗಲೂ ಹೇಳ್ರಿ, ಇದು ದೇವರಿಂದ ಬಂದದ್ದು, ಇದು ದೇವರು ಕೊಟ್ಟದ್ದು, ಇದು ದೇವರ ಎಲ್ಲ ಆಶೀರ್ವಾದಕ್ಕೆ ಕಾರಣ ದೇವರು ಎಂಬುದಾಗಿ ಹೇಳ್ರಿ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ವ್ಯಾಪಾರಿ ಇದ್ದನ್ರಿ. ಅವನು ತನ್ನ ವ್ಯಾಪಾರದ ಎಲ್ಲ ಲೆಕ್ಕವನ್ನು ಹಾಕುತ್ತಿರುವಾಗ ಎಲ್ಲದರಲ್ಲಿ ಒಂದು ನಷ್ಟ ಬಂದದ್ದನ್ನು ನೋಡಿ ಬಹಳ ನಿರುತ್ಸಾಹಗೊಂಡ. ದೇವರೇ, ಯಾಕೆ ನನ್ನ ಲೈಫಲ್ಲಿ ಈ ಥರ ಆಗಿದೆ? ಅವನು ಹಾಗೆ ಬೈಬಲ್ ಓದುತ್ತಿರುವಾಗ ಇದೇ ವಚನವನ್ನು ಅವನು ಓದುತ್ತಾನೆ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ. ಅವನ ಆ ವಾಕ್ಯದ ಮೇಲೆ ಕೈಯಿಟ್ಟು, ದೇವರೇ, ನನಗೆ ಪ್ರಭಾವ ಐಶ್ವರ್ಯ ನಿಮ್ಮಿಂದ ಬರಲಿ ಸ್ವಾಮಿ, ಈ ನಷ್ಟಗಳನ್ನು ಲಾಭವಾಗಿ ಪರಿವರ್ತಿಸಿರಿ ಅಂತೇಳಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡಿದ. ನಂತರ ಅವನ ಜೀವಿತದಲ್ಲಿ ಹಂತ ಹಂತವಾಗಿ ದೇವರು ಆಶೀರ್ವಾದ ಮಾಡಲಿಕ್ಕೆ ಆರಂಭಿಸಿದರು. ಅವನ ಲೈಫಲ್ಲಿ ದೇವರಿಗೆ ಕೊಡುವುದಕ್ಕೆ ಆರಂಭಿಸಿದ, ದಶಮ ಭಾಗವನ್ನು ಕೊಡಲಿಕ್ಕೆ ಆರಂಭಿಸಿದ. ದೇವರ ಸೇವೆಗೆ ಕೊಟ್ಟ ಅವನ ಜೀವಿತದಲ್ಲಿ ಇನ್ನೂ ಉನ್ನತವಾದ ಆಶೀರ್ವಾದ ಬಂತು. ನಂತರ ಮರು ವರ್ಷದಲ್ಲಿ ನೋಡುವಾಗ ಎಲ್ಲ ನಷ್ಟದ ಅನುಭವಗಳು ನೀಗಿ ಹೋಗಿ ಆಶೀರ್ವಾದವೇ ಅವನ ಜೀವಿತದಲ್ಲಿ ಇತ್ತು. ಅವನು ಸಾಕ್ಷೀಕರಿಸಿದ, ನನ್ನ ಲೈಫಲ್ಲಿ ಇಷ್ಟು ಐಶ್ವರ್ಯ ಪ್ರಭಾವ ಬರಲಿಕ್ಕೆ ಕಾರಣ ನನ್ನ ದೇವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನೀವು ಕಷ್ಟದಲ್ಲಿ ಇರಬಹುದು, ಇಕ್ಕಟ್ಟಿನಲ್ಲಿ ಇರಬಹುದು, ಸಾಲದಲ್ಲಿ ಇರಬಹುದು. ಕರ್ತನು ನಿಮಗೂ ಸಮೃದ್ಧಿಯನ್ನು ಕೊಡ್ತಾರೆ, ನಿಮಗೂ ಮೇಲ್ಮೆಯಾದ ಕಾರ್ಯಗಳನ್ನು ಮಾಡ್ತಾರೆ. ಏಕೆಂದರೆ ಪ್ರಭಾವ ಐಶ್ವರ್ಯಗಳು ನಮ್ಮ ದೇವರಿಂದ ಬರ್ತದೆ. ಇವತ್ತೇ ನಿನ್ನನ್ನು ಹುಡುಕಿಕೊಂಡು ನಿನ್ನ ಕುಟುಂಬದ ಮೇಲೆ ಪ್ರಭಾವ ಐಶ್ವರ್ಯ ನಿನ್ನ ಜೀವಿತದಲ್ಲಿ ಉಂಟಾಗಲಿಕ್ಕಿದೆ. ದೇವರನ್ನು ನಂಬ್ರಿ. ನನ್ನ ಬಲ, ನನ್ನ ಸ್ವಂತ ತಲಾಂತು, ನನ್ನ ಕಾರ್ಯ, ನನ್ನ ಕೆಲಸ, ನನ್ನ ಹಣ ಎಂಬುದಾಗಿ ಒಂದು ಸಾರಿ ಹೇಳಬೇಡ್ರಿ. ಕರ್ತನ ಎಲ್ಲ ನಿಮ್ಮದೇ, ನಿನ್ನ ಹಸ್ತದಿಂದ ನನಗೆಲ್ಲ ಬರಲಿ ಎಂಬುದಾಗಿ ಹೇಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ
ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ ಹಾಗೆ ಪ್ರಭಾವ ಐಶ್ವರ್ಯಗಳು ನಿಮ್ಮ ಸಮ್ಮುಖದಿಂದ ಬರ್ತದೆ. ದೇವರೇ, ನಮ್ಮ ಲೈಫನ್ನು ಉದ್ಧರಿಸುವವರು ನೀವು, ನಮ್ಮ ಜೀವಿತವನ್ನು ಕಟ್ಟಿ ಎಬ್ಬಿಸುವವರು ನೀವು. ನಮ್ಮ ಲೈಫಲ್ಲಿ ಇವತ್ತು ಏನೋ ಒಂದು ಒಳ್ಳೆಯದಾಗಿದೆ, ಒಳ್ಳೆಯದು ನಡೆದಿದೆ ಅಂತ ಹೇಳಿದ್ರೆ ಅದು ನಮ್ಮ ಸಾಮರ್ಥ್ಯವಲ್ಲಪ್ಪ, ನಮ್ಮ ಬಲ ಅಲ್ಲ ಸ್ವಾಮಿ, ಎಲ್ಲ ನಿನ್ನ ಕೃಪೆ ಸ್ವಾಮಿ. ಕರ್ತನೆ, ನಿನ್ನಿಂದ ಪ್ರಭಾವ ಐಶ್ವರ್ಯಗಳು ಬರಲಿ. ಇನ್ನು ಯಾರೆಲ್ಲ ಕಷ್ಟಪಡುತ್ತಿದ್ದಾರೋ, ಇಕ್ಕಟ್ಟಿನಲ್ಲಿದ್ದಾರೋ, ಒಂದು ಒಳ್ಳೆಯದು ನಡೆಯೋದಿಲ್ವಾ ಎಂಬುದಾಗಿ ಹೇಳುತ್ತಿದ್ದಾರೋ, ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಪ್ರಭಾವ ಐಶ್ವರ್ಯಗಳು ಅವರ ಜೀವಿತದಲ್ಲಿ ಉಂಟಾಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ನಡೆಯಲಿ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮನ್ನೂ ಬ್ಲೆಸ್ ಮಾಡಲಿ. ಪ್ರಭಾವ ಐಶ್ವರ್ಯಗಳಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗಲಿಕ್ಕಿದೆ. ದೇವರನ್ನ ನಂಬ್ರಿ. ಈ ಆತ್ಮೀಕ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಅನೇಕರೊಂದಿಗೆ ಹಂಚಿಕೊಳ್ಳ್ರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.